ದಿನ ಬೆಲೆ ಏರಿಕೆ ವಿರುದ್ಧವಾಗಿ ಅಹೋರಾತ್ರಿ ಧರಣಿ ನಡೀತಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಅಹೋರಾತ್ರಿ ಧರಣಿಯಲ್ಲಿ ನೀವು ಕೂಡ ಭಾಗಿಯಾಗಿದ್ದಾರೆ, ಇಲ್ಲೇ ಕೂಡ ತಂಗಿ ಧರಣಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್? ಈ ಸರ್ಕಾರ ಎಮ್ಮೆ ಚರ್ಮದ ಸರ್ಕಾರ, ಸುಳ್ಳುಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಿದೆ. ಕೇವಲ 5 ಗ್ಯಾರಂಟಿಗಳ ಹೆಸರಿನಲ್ಲಿ 5 ವರ್ಷ ಸವಿಸಬೇಕು ಅಂತ ಅವ್ರು ಕಾಯ್ತಿದ್ದಾರೆ. ಇದರ ಮಧ್ಯದಲ್ಲಿ ಎಲ್ಲದರ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ನೀವು ಇದರ ಬೆಲೆ ಏರಿಸಿದ ಬೆಲೆಯ ಹಣ ಎಲ್ಲಿ ಹೋಗ್ತಾ ಇದೆ? ಸರ್ಕಾರಕ್ಕೆ ಹೋಗ್ತಿದೆಯಾ? ಕಾಂಗ್ರೆಸ್ಸಿನ ಖಜಾನೆಗೆ ಹೋಗ್ತಾ ಇದೆಯಾ? ಇದು ಜನರಿಗೆ ಗೊತ್ತಾಗಬೇಕಾಗಿದೆ. ಇವತ್ತು ಪ್ರತಿಯೊಂದರಲ್ಲೂ ಬೆಲೆ ಹೆಚ್ಚು ಮಾಡಿದ್ದಾರೆ. ಆ ಕಾರಣದಿಂದ ಜನರಿಗೆ ಹೊರೆಯಾಗಿದೆ. ಅವರಿಗಾಗಲೇ ಜನ ಆಕ್ರೋಶಗೊಂಡಿದ್ದಾರೆ. ಆ ಆಕ್ರೋಶಕ್ಕೆ ಇವತ್ತು ಉತ್ತರ ಕೊಡಬೇಕಾಗಿದೆ ಸರ್ಕಾರ. ಆ ಕಾರಣದಿಂದಾಗಿ ವಿರೋಧ ಪಕ್ಷ ಇವತ್ತು ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕಾಗಿದೆ. ಜನರ ಕಣ್ಣು ತೆಗೆಸಬೇಕು, ಮತ್ತು ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸೋ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತಿನಿಂದ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಇಲ್ಲಿಗೆ ಮಾತ್ರ ಅಲ್ಲ, ಸೀಮಿತ ಅಲ್ಲ, ಇದು ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮಗಳು ಇನ್ನು ದಿನನಿತ್ಯ ನಡೀತಾ ಹೋಗ್ತಾ ಇರ್ತದೆ. ಈ ಧರಣಿಯ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಂಥ ಗಮನವನ್ನು ವಹಿಸ್ತಾ ಹೋದ್ರೆ, ಜೊತೆಗೆ ಇವತ್ತಿಗೆ ಮಾತ್ರ ಸೀಮಿತ ಅಲ್ಲ, ಇನ್ನೂ ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿದೆ ಅಂತ ನೀವು ಹೇಳಿದ್ರಿ. ಯಾವ ರೀತಿಯ ಪ್ಲ್ಯಾನ್ಗಳಿದೆ ಸರ್? ನೋಡಿ, ಇಡೀ ರಾಜ್ಯದಲ್ಲಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಯಾವುದೇ ಒಂದು ಡೆವಲಪ್ಮೆಂಟ್ ಕೆಲಸ ಆಗಿಲ್ಲ. ಅವರು ಆಹಾಕಾರಗಳನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಮಹಾರಾಷ್ಟ್ರಕ್ಕೆ ಇವರು ಪತ್ರ ಬರೀತಾರೆ, ಕೃಷ್ಣಾದಲ್ಲಿ ನಮಗೆ ಕುಡಿಯೋಕೆ ನೀರು ಕೊಡು ಅಂತ. ಕೃಷ್ಣಾದಿಂದ ನೀರು ಯಾಕೆ ಇವರು ತೆಲಂಗಾಣಕ್ಕೆ ಬಿಟ್ಟರು, ಆಂಧ್ರಕ್ಕೆ ಬಿಟ್ಟರು? ರಾತ್ರೋರಾತ್ರಿ ಬಿಡ್ತಾರೆ, ಇಲ್ಲಿ ಪತ್ರ ಬರೀತಾರೆ. ಏನು ಇವರು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇದು ತಮಿಳ್ನಾಡಿಗೆ ನೀರು ಬಿಡ್ತಾರೆ, ಇಲ್ಲಿ ನಮಗೆ ಹೇಳ್ತಾರೆ. ಅಂದರೆ ಇವರು ನೀರುಗಂಟಿ ಚಾಕರಿ ಮಾಡ್ತಿದ್ರು ಮೊದಲೆಲ್ಲ. ಈ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ನೀರುಗಂಟಿ ಕೆಲಸ ಮಾಡೋಕ್ಕಿರೋದು, ಆಯಿತಾ? ಈ ನೀರುಗಂಟಿ ಕೆಲಸ ಬಿಡ್ರಿ, ಕರ್ನಾಟಕದ ಜನರಿಗೆ ನೀರು ಕೊಡ್ರಿ. ಜೊತೆಗೆ ಇವತ್ತೊಂದು ದಿವಸ ನೀವೇನು ಅನ್ಯಾಯ ಮಾಡ್ತಾ ಇದ್ದೀರಿ, ಮೊದಲನೇ ರೌಂಡಲ್ಲಿ ಆಯಿತು, 2ನೇ ರೌಂಡ್ ಆಯಿತು, ಈಗ 3ನೇ ರೌಂಡಿಗೆ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೀರಿ. ಆದ್ದರಿಂದ ಇದನ್ನು ಪೂರ್ತಿ ರಾಜ್ಯದಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ. BJP ಮತ್ತು JDS ವಿಚಾರ ಈ ಧರಣಿಯಿಂದ ಹಿಂದೆ ಉಳಿದಿರುವಂಥದ್ದು, ಏನು ಹೇಳ್ತೀರಾ ಸರ್? ಇಲ್ಲ, ಹಾಗೇನಿಲ್ಲ. ನೋಡಿ, ನಾವು ಕೂಡ ಒಂದು ರಾಜಕೀಯ ಪಕ್ಷ, ಅವರು ಕೂಡ ರಾಜಕೀಯ ಪಕ್ಷ. ಅವರ ಪಕ್ಷದ ಚಟುವಟಿಕೆ ಏನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನಮ್ಮ ಚಟುವಟಿಕೆ ಏನು ಮಾಡಬೇಕು ಅಂತ ಅವರು ಡಿಸೈಡ್ ಮಾಡೋದಿಲ್ಲ. ಆದರೆ ಸದನದಲ್ಲಿ ಇಶ್ಯೂ ಬೇರೆ ಬೇರೆ ಏನೂ ಇರೋದಿಲ್ಲ, ಒಂದೇ ರೀತಿಯ ಇಶ್ಯೂ ಇರುತ್ತೆ. ಅದನ್ನು ತೆಗೆದುಕೊಂಡು ನಾವು ಅನ್ಯೂನ್ಯತೆಯಿಂದ ಜೊತೆಗೆ ಹೋಗ್ತೀವಿ. ಯಾಕೆಂತಂದರೆ NDA ಪಾರ್ಟ್ನರ್ಸ್ ನಾವು. ಹೊರಗಡೆ ಪಕ್ಷದ ಸಂಘಟನೆಗಳು ಒಂದೇ ರೀತಿಯ, ಅವ್ರ ವೇವ್ಲೆಂತ್ ಬೇರೆ ಇರುತ್ತೆ, ನಮ್ಮ ವೇವ್ಲೆಂತ್ ಬೇರೆ ಇರುತ್ತೆ. ಅದರಿಂದಾಗಿ ನಮ್ಮ ಚಟುವಟಿಕೆಗಳು, ನಮ್ಮ ಕಾರ್ಯಕರ್ತರು ಸಂಘಟನೆ ಹೇಗೆ ಮಾಡಬೇಕು ಅನ್ನೋದು ಇಲ್ಲ ಅಂತಂದರೆ ಅವರನ್ನು ಬರ್ತೀವಿ ಅಂದರೆ ಜೋಡಿಸ್ಬೋದು. ಈಗ ಪಾದಯಾತ್ರೆ ಮಾಡಿದ್ವಿ, ಆ ಕಾಲದಲ್ಲಿ ಅವ್ರನ್ನ ಕರ್ಕೊಂಡು ಹೋದ್ವಿ. ಆದರೆ ಅಂಥ ವಿಶೇಷ ಸಂದರ್ಭಗಳು ಬಂದಾಗ ನಾವು ಮಾಡ್ಬೋದು. ಪ್ರತಿಯೊಂದರಲ್ಲೂ ಅವರು ನಮ್ಮನ್ನು ಕರೆಯೋದಾಗಲಿ, ನಾವು ಅವ್ರನ್ನ ಕರೆಯೋದಾಗಲಿ ಅದು ಸೂಕ್ತ ಅಂತ ನನಗನ್ಸಿಲ್ಲ. ಸದನದಲ್ಲಿ ಮಾಡೋದು ಒಟ್ಟಿಗೆ ಮಾಡ್ತೀವಿ. ಧನ್ಯವಾದಗಳು ಸರ್. ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.